ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬಿಕ್ಕಟ್ಟು ಸದ್ಯಕ್ಕೆ ಬಗೆಹರುವಂತಹ ಒಂದು ಲಕ್ಷಣಗಳು ಕಂಡುಬರ್ತಾ ಇಲ್ಲ. ಮತ್ತೊಂದು ಕಡೆಯಾಗಿ ಇದೀಗ ಡಿ.ಕೆ. ಬ್ರದರ್ಸ್ ಅವರು ತಾಳ್ಮೆಯ ಅಸ್ತ್ರ ಪ್ರಯೋಗ ಮಾಡ್ತಾ ಇದ್ದಾರೆ. ಬನ್ನಿ ಈ ಸಂಬಂಧವಾಗಿ ನಮ್ಮ ಜೊತೆ ಮಾತನಾಡೋದಕ್ಕೆ ಡಿ.ಕೆ. ಶಿವಕುಮಾರ್ ಅವರ ಆಪ್ತ ಹಾಗೂ ರಸ್ತೆ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂತ ಮಾಗಡಿ ಶಾಸಕ ಬಾಲಕೃಷ್ಣ ಅವರು ಇದ್ದಾರೆ. ಮಾತನಾಡ್ತೀನಿ ಸರ್. ಡಿ.ಕೆ. ಶಿವಕುಮಾರ್ ಅವರು ದೆಹಲಿಗೆ ಹೋಗಿದ್ರು, ಹೈಕಮಾಂಡ್ ನಾಯಕರು ಭೇಟಿ ಆಗಿಲ್ಲ, 3 ದಿವಸ ಇದ್ರು, ವಾಪಸ್ ಬಂದ್ರು ಬರಿಗೈಯಲ್ಲಿ. ಬರಿಗೈಲೇನು ವಾಪಸ್ ಬಂದಿಲ್ಲ, ಮಾತಾಡಿದ್ದಾರೆ, ಚರ್ಚೆ ಆಗಿದೆ. ವೇಣುಗೋಪಾಲ್ ಅವರು ಅವ್ರನ್ನೆಲ್ಲ ಭೇಟಿ ಮಾಡಿದ್ದಾರೆ. ರಾಹುಲ್ ಗಾಂಧಿ ಅವರು ಸ್ವಲ್ಪ ಬ್ಯುಸಿ ಇರೋದ್ರಿಂದ ಭೇಟಿ ಮಾಡೋಕ್ಕಾಗಿಲ್ಲ. ಇನ್ನೇನು ಶೀಘ್ರದಲ್ಲೇ ಏನೋ ಒಂದು ತೀರ್ಮಾನ ಆಗ್ಬೋದು ಅಂತಕ್ಕಂಥ ಆಶಾಭಾವನೆ ಇಟ್ಕೊಂಡಿದ್ದೀವಿ. ನೀವೇನೋ ಆಶಾಭಾವನೆ ಇಟ್ಕೊಂಡಿದ್ದೀರಾ? ಅವ್ರ ಸಹೋದರ ಡಿ.ಕೆ. ಸುರೇಶ್ ಅವರು ನಿನ್ನೆ ಫುಲ್ ಅಸಮಾಧಾನ ವ್ಯಕ್ತಪಡಿಸೋರೆ, ತಾಳ್ಮೆಗೂ ಒಂದು ಅಂತ್ಯ ಇದೆ ಅನ್ನುವಂತ ಒಂದು ಮಾತನ್ನು ಹೇಳಿದ್ದಾರೆ. ಗೊತ್ತಿಲ್ಲ ಅವ್ರು ಯಾವ ಅರ್ಥದಲ್ಲಿ ಹೇಳವ್ರೆ ಅಂತೇಳಿ ನಾವು ಇವತ್ತು ಭೇಟಿ ಮಾಡ್ತಾ ಇದ್ದೀವಿ, ಅವ್ರು ಚರ್ಚೆ ಮಾಡ್ತೀವಿ. ಸರ್, ಏನಾದರೂ ಡಿ.ಕೆ. ಶಿವಕುಮಾರ್ ಅವರು ತಮ್ಗೇನೋ ಹೇಳಿದಾರಾ ಸರ್? ಏನಾದರೂ ಹೈಕಮಾಂಡ್ ಈ ರೀತಿ ಭರವಸೆ ಕೊಡ್ತು ಆ ಥರದ್ದು ಅಂತ? ಅಲ್ಲ, ಹಿಂದೆ ಇದು ಸಾರ್ವಜನಿಕವಾಗಿ ಚರ್ಚೆ ಆಗ್ತಾ ಇದೆ. ಅವ್ರು ಹೇಳಿರ್ತಕ್ಕಂಥ ವಿಚಾರ ಅಲ್ಲ, ಸಾರ್ವಜನಿಕವಾಗಿ ಚರ್ಚೆ ಆಗ್ತಾ ಇದೆ. 2.5 ವರ್ಷ ಆದಮೇಲೆ ನನಗೆ ಮಾಡ್ತಾರೆ ಅಂತೇಳಿ ಹೇಳಿದ್ದಾರೆ ಅಂತೇಳಿ ಮಾಧ್ಯಮ ಮುಂದೆನೇ ಹೇಳಿದಾರಲ್ಲ. ಅದರಿಂದ ಅದು ಒಂದು ಇತ್ಯರ್ಥ ಆಗಬೇಕು. ನಮ್ಮ ಉದ್ದೇಶ ಏನು ಅಂತಂದ್ರೆ ಈ ಗೊಂದಲಕ್ಕೆ ಒಂದು ಅಂತ್ಯ ಆಡಬೇಕು. ಈಗ ಆಗಿದ್ರೆ ಆಗಿದೆ, ಮಾಡಿದ್ರೆ ಮಾಡ್ತೀವಿ, ಇಲ್ಲ ಮಾಡೋಕ್ಕಾಗಲ್ಲ. ಎರಡರಲ್ಲಿ ಒಂದರ ಹೇಳ್ಬೇಕಲ್ವಾ? ಇಲ್ದರೆ ಸುಮ್ಮನೆ ಇದು ಕಾನ್ಸ್ಟಿಟ್ಯೂನ್ಸಿಗೆ ಹೋದಾಗ ನಮಗೂ ಕೇಳ್ತಾರೆ, ಅಲ್ಲೂ ನಮಗೆ ಗೊಂದಲ, ಎಲ್ಲೋದ್ರೂ ಗೊಂದಲ ಐತೆ. ಈ ಗೊಂದಲಕ್ಕೆ ಒಂದು ಅಂತಿಮವಾದಂಥ ಅಂತ್ಯವನ್ನ ಹೈಕಮಾಂಡ್ ಆಡಬೇಕು ಅಂತೇಳಿ ನಾವು ಅವರಲ್ಲಿ ಮನವಿ ಮಾಡ್ತೀವಿ. ನೀವು ಹೇಳ್ತಾ ಇದ್ದೀರಾ, ಆ ಕಡೆ ಸಿದ್ದರಾಮಯ್ಯನವ್ರ ಬಣದ ಶಾಸಕರುಗಳು ಒತ್ತಾಯ ಮಾಡ್ತಾ ಇದ್ದಾರೆ, ಏನಾದ್ರೂ ಒಂದು ಕ್ಲಾರಿಟಿ ಕೊಡಿ ಅಂತ. ಯಾಕೆ ಹೈಕಮಾಂಡ್ ಎಲ್ಲೋ ಒಂದ್ ಕಡೆ ವೀಕ್ ಆಯ್ತಾ, ಅಥವಾ ಹೈಕಮಾಂಡ್ ಯಾಕೆ ಸರ್ ಇಂತ ಅಗ್ಗಜಗ್ಗಾಟದಲ್ಲಿ ತೊಡಗಿರೋದು ಅಂತ? ಇಲ್ಲ, ಅದೆಲ್ಲ ಆ ಥರ ಗೀಕು ಅಂತೇನಿಲ್ಲ. ಸ್ವಲ್ಪ ಈ ನರೇಗಾ ಗಿರೇಗಾ ವಿಚಾರಗಳು ಅವು ಇವು ಎಲ್ಲ ಚರ್ಚೆ ಆಯ್ತಾ ಇರೋದ್ರಿಂದ ಸ್ವಲ್ಪ ನಿಧಾನ ಆಗಿದೆ. ತೀರ್ಮಾನ ತಗೊಂತಾರೆ, ವೀಕ್ ಏನಿಲ್ಲ. ಇಲ್ಲಿ ಯಾವ ಬಣ ಅಂತಕ್ಕಂಥದ್ದಿಲ್ಲ. ಇಲ್ಲಿ ನಾವು ಸಿದ್ದರಾಮಯ್ಯವ್ರ ಹತ್ರನೂ ಚೆನ್ನಾಗಿದ್ದೀವಿ, ಡಿ.ಕೆ. ಶಿವಕುಮಾರ್ ಅವ್ರ ಹತ್ರನೂ ಚೆನ್ನಾಗಿದ್ದೀವಿ. ಆದರೆ ನಾವು ನಮ್ಮ ಜಿಲ್ಲೆಯವರು, ನಮ್ಮ ಜಿಲ್ಲೆ ನಾಯಕರು ಒಂದು ಅವಕಾಶ ಸಿಗಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಆಸೆ ಮತ್ತು ಅಭಿಪ್ರಾಯ. ಜೊತೆಗೆ ಏನಪ್ಪ ಅಂತಂದರೆ ಈ ಹೈಕಮಾಂಡ್ ಒಂದು ಇದು ಇತಿಶ್ರೀ ಆಡ್ಬೇಕು. ಇದಕ್ಕೆ ಮಾಡ್ತೀರಾ ಇಲ್ವಾ? ಮಾಡೋಕ್ಕಾಗಲ್ಲಪ್ಪ, ಕೆಲಸ ಮಾಡ್ಕೊಂಡು ಹೋಗಿ ನೋಡೋಣ ಮುಂದೆ ಅಂತ ಹೇಳ್ಬೇಕು. ಏನಾರು ಒಂದು ಹೇಳ್ಬೇಕಲ್ಲ ಹೈಕಮಾಂಡು. ಏನು ಹೇಳ್ದೇನೆ ಸುಮ್ಮನೆ ಈ ಗೊಂದಲದಲ್ಲಿ ಇರ್ತಕ್ಕಂಥ ಸೂಕ್ತ ಅಲ್ಲ. ತೀರ್ಮಾನ ಆಗಿದೆಯಾ ಇಲ್ವಾ? ತೀರ್ಮಾನ ಆಗಿತ್ತು ಅಂದ್ರೆ ಆಗಿತ್ತು, ಆಗಿಲ್ಲ ಅಂದ್ರೆ ಆಗಿಲ್ಲ. ಏನೋ ಒಂದು ಹೇಳಲಿ ಅಂತ ನಮ್ಮ ಅಭಿಪ್ರಾಯ. ಈ ವಿಚಾರವಾಗಿ ಏನಾದ್ರು ಹೈಕಮಾಂಡ್ ಗಮನ ಸೆಳೆಯುವಂತ ನಿಟ್ಟಲ್ಲಿ ತಾವೇನಾದ್ರು ದೆಹಲಿಗೆ ಹೋಗ್ತೀರಾ, ಮತ್ತೆ ಶಾಸಕರು ನಿಯೋಗ ಕರ್ಕೊಂಡು ಹೋಗೋದು ಅಥವಾ ಶಾಸಕರ ಜೊತೆ ಚರ್ಚೆ ಮಾಡುವಂತದ್ದು ಏನಾದ್ರು ಮಾಡ್ತೀರಾ ಸರ್? ಇಲ್ಲ, ಸದ್ಯಕ್ಕೆ ಅಂತ ವಾತಾವರಣ ನಿರ್ಮಾಣ ಆಗಿಲ್ಲ. ನೋಡೋಣ, ಹೈಕಮಾಂಡ್ ಇಂಟರ್ಫಿಯರ್ ಆಗಿ ಏನೋ ಒಂದು ಅಂತಿಮವಾದಂಥ ತೆರೆ ಎಳಿತಾರೆ ಅಂತಕ್ಕಂಥ ಭಾವನೆ ಇದೆ. ಸರ್, ಡಿ.ಕೆ. ಶಿವಕುಮಾರ್ ಅವರು ನೋಡಿ ಪಕ್ಷದಲ್ಲಿ ಹಿರಿತನ ಇದೆ, ಕೆಪಿಸಿಸಿ ಅಧ್ಯಕ್ಷರು, ಅವ್ರಿಗೆ ಎಲ್ಲೋ ಒಂದ್ ಕಡೆ ಅಪಾಯಿಂಟ್ಮೆಂಟ್, ರಾಹುಲ್ ಗಾಂಧಿ ಅವರು ಪ್ರತ್ಯೇಕ ಭೇಟಿಗೆ ಅವಕಾಶ ಸಿಗದೇ ಇರೋದು ಕೂಡ ನಿಮ್ಮ ಕಾಂಗ್ರೆಸ್ನಲ್ಲಿ ಒಂದ್ ರೀತಿ ಚರ್ಚೆ ಆಗ್ತಾ ಇದೆ ಸರ್. ಇಲ್ಲ, ಆ ಥರ ಏನಿಲ್ಲ. ರಾಹುಲ್ ಗಾಂಧಿ ಅವರು ಸಾಮಾನ್ಯವಾಗಿ ಭೇಟಿ ಆಗ್ತಾರೆ. ಅದು ಸ್ವಲ್ಪ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಬ್ಯುಸಿ ಆಗಿರೋದ್ರಿಂದ ಆಗಿಲ್ಲ ಅಷ್ಟೇ. ಭೇಟಿ ಆಗ್ತಾರೆ, ಅದ್ರ ಬಗ್ಗೆ ಏನಿಲ್ಲ. ಬಟ್ ವೇಣುಗೋಪಾಲ್ ಅವರೆಲ್ಲ ಚರ್ಚೆ ಮಾಡಿದ್ದಾರೆ. ನಮ್ಮ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರು ಖರ್ಗೆ ಸಾಹೇಬರು, ವೇಣುಗೋಪಾಲ್ ಅವರು, ಸುರ್ಜೇವಾಲಾ ಅವರೆಲ್ಲ ಚರ್ಚೆ ಮಾಡಿದ್ದಾರೆ. ಹೈಕಮಾಂಡ್ ಏನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೀರಾ ಸರ್? ಯಾಕಂದ್ರೆ 2.5 ವರ್ಷ ಆದ ಬಳಿಕವೂ ಕೂಡ ಇದು ಮುಂದುವರಿತಾ ಇದ್ದು ಗೊಂದಲ, ಆಡಳಿತ ನೀವೇ ಹೇಳ್ತಾ ಇದ್ದೀರಾ, ಕ್ಷೇತ್ರಕ್ಕೆ ಹೋದ್ರೆ ಜನರಿಗೂ ಉತ್ತರ ಕೊಡಕ್ ಆಗ್ತಾ ಇಲ್ಲ ಅಂತ. ಏನು ಒತ್ತಾಯ ಮಾಡ್ತೀರಾ? ಒತ್ತಾಯ ಏನೂ ಇಲ್ಲ. ಅಂತಿಮವಾದಂಥ ಒಂದು ತೀರ್ಮಾನವನ್ನು ಹೈಕಮಾಂಡ್ ಮಾಡಬೇಕು. ಇಲ್ಲ ಆಗ್ತದೆ, ಆಗಲ್ಲ, ಎರಡರಲ್ಲಿ ಒಂದು ತೀರ್ಮಾನ ಆಗಬೇಕಿದು. ಆಗದೆ ಹೋದರೆ ಸುಮ್ಮನೆ ಗೊಂದಲಗಳು ಮತ್ತು ಪಕ್ಷದ ಬೆಳವಣಿಗೆ ಮೇಲೂ ಕೂಡ ಇದು ಹೊಡೆತ ಬೀಳ್ತದೆ, ಆಡಳಿತದ ಮೇಲೂ ಹೊಡೆತ ಬೀಳ್ತದೆ, ಎಲ್ಲ ಕೂಡ ಕಾರ್ಯಕರ್ತರಲ್ಲೂ ಕೂಡ ಗೊಂದಲ ಇದೆ. ಅದರಿಂದ ಇದನ್ನು ಅಂತಿಮವಾದಂಥ ತೀರ್ಮಾನವನ್ನು ಹೈಕಮಾಂಡ್ ಮಾಡಬೇಕು ಅಂತಕ್ಕಂಥ ಒತ್ತಾಯ ಮಾಡ್ತೀನಿ. ಈಗ ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಅನ್ನುವಂಥ ಮಾತುಗಳು ಅವರ ಆಪ್ತ ಶಾಸಕರು ಹೇಳ್ತಾ ಇದ್ರು ಸರ್. ಇದು ಪೂರಕವಾಗಿ ಅವರೇ ಬಜೆಟ್ ಮಂಡಿಸ್ತವ್ರೆ, ಏನು ಅವರೇ ಕಂಟಿನ್ಯೂ ಆಗೋ ಲಕ್ಷಣಗಳು ಇದೇನು ಅಂತ ಸರ್? ಇದು ಸರ್, ಅದನ್ನೇ ಹೇಳ್ತಾ ಇರೋದು, ಹೈಕಮಾಂಡ್ ತೀರ್ಮಾನ ಮಾಡಬೇಕು, ಆಗ್ತದ ಇಲ್ವಾ ಅಂತ. ಅವ್ರ ಆಪ್ತರು ನಾವೇನು ವಿರೋಧಿಗಳಾಗಿ ಸಿದ್ದರಾಮಯ್ಯವ್ರಿಗೆ? ನೀವು ಹೇಳೋದು ನೋಡಿದ್ರೆ ಯಾಕೋ ನಮ್ಮನ್ನು ವಿರೋಧಿ ಮಾಡ್ತಾ ಇದ್ದೀರಾ? ನಾವೆಲ್ಲರಿಗೂ ಆಪ್ತರೇನೆ. ಆದರೆ ಹೈಕಮಾಂಡ್ ಇದನ್ನು ಒಂದು ಅಂತಿಮವಾದಂಥ ತೀರ್ಮಾನವನ್ನು ಹೈಕಮಾಂಡ್ ಮಾಡಬೇಕು ಅಂತಕ್ಕಂಥ ಒತ್ತಾಯ ಮಾಡ್ತೀವಿ. ಸೊ ಇದಿಷ್ಟು ಮಾಗಡಿ ಶಾಸಕ ಎಚ್.ಸಿ. ಬಾಲಕೃಷ್ಣ ಅವರ ಸ್ಪಷ್ಟ ನುಡಿಗಳು. ಕ್ಯಾಮರಾಮನ್ ಶಿವಪ್ಪ ಜೊತೆ ಹೆಬ್ಬಾಕ ತಿಮ್ಮೇಗೌಡ, ನ್ಯೂಸ್ 18 ಕನ್ನಡ, ಬೆಂಗಳೂರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.